ಎಲ್ಲರಿಗೂ ನಿಶ್ಚಿತ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇಲ್ಲಿ ಎಲ್ಲ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಇವನ ಜೊತೆಗೆ ನಾನು ಪ್ರವೀಣ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಓವರ್ ಸೈಜ್ ಬ್ಯಾಗ್ಗಳು ಬೇರೆ ಕಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರವೀಣ್ ಹೋಗಿ ತೊಗೊಂಬರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಬಿಟ್ಟು ಹೋಗಿದ್ದು. ಎಲ್ಲ ಬ್ಯಾಗೇಜ್ಗಳು ಸಿಕ್ಕಿದ್ದಾವೆ ಆ್ಯಂಡ್ ಸಾಹೇಬ್ರು ನಾನು ನಡೆಸ್ಕೊಂಡು ಬರೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಂಕೆಟ್ ಇತ್ತು, ಅದನ್ನು ಹಾಸ್ಬಿಟ್ಟು ಈ ಥರ ಕೂರಿಸ್ಕೊಂಡು ತಳ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ದೂರ. ರಿಯಲಿ ಸಾರಿ. ಅವ್ರಿಗೆ ನಾನು ಅಡ್ಡ ನಿಂತ್ಬಿಟ್ಟಿದ್ದೆ. ಇವಾಗ ಇಲ್ಲಿ ಬ್ಯಾಗೇಜ್ ಸ್ಟೋರೇಜಿಗೆ ಬಂದಿದ್ದೀವಿ, ಬ್ಯಾಗ್ ಸ್ಟೋರೇಜ್ಗೆ. ಬಿಕಾಸ್ ನಾವಿಲ್ಲಿ 3-4 ದಿನ ಇಲ್ಲೇ ಟೊರೊಂಟೋದಲ್ಲಿ ಉಳ್ಕೊಳ್ಳೋದ್ರಿಂದ ನಮಗೆ ಬೇಕಾಗಿರೋ ಬ್ಯಾಗ್ಗಳನ್ನು ಇಟ್ಕೊಂಡು ನಮ್ಮ ಹತ್ರ ಇಲ್ಲಿ ಇನ್ನು ಉಳಿದಿರೋ ಬ್ಯಾಗ್ಗಳನ್ನು ಇಟ್ಬಿಟ್ಟು ಹೋಗಬೇಕು. ಇಡಬೇಕು ಅಂತಂದರೆ ಇಲ್ಲಿ ಫ್ರೀಯಾಗಂತೂ ಅಲ್ಲ, ಒಂದೊಂದು ಬ್ಯಾಗ್ಗೆ $35 ಪೇ ಮಾಡಬೇಕು. ಎಷ್ಟು ಅವರ್ಗೆ 42 ಅವರ್ಸ್ಗೆ $35 ಪೇ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಎಕ್ಸ್ಟ್ರಾ ಡೇ ಆದಾದಂಗೆ ಒಂದೊಂದು ಬ್ಯಾಗಿಗೆ $10 ಆ್ಯಡ್ ಆಗ್ತಾ ಹೋಗುತ್ತೆ. ಎಲ್ಲನೂ ತೊಗೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲ ಬ್ಯಾಗ್ಗಳು ತೊಗೊಂಡೋದ್ರೆ. ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಅಂದರೆ ಇದೊಂದು ಬ್ಯಾಗು, ಇದು ಇವೆರಡು ಬಾಕ್ಸ್ ಏನಿದೆ, ಈ 3 ಬಾಕ್ಸ್ಗಳೇನಿದೆ, ಇದೊಂದು ಬಾಕ್ಸು ಮತ್ತು ಇಲ್ಲಿ ದೊಡ್ಡದು ಗ್ರೇ ಕಲರ್ ಒಂದು ಸೂಟ್ ಕೇಸ್ನ ಇಲ್ಲೇ ಸ್ಟೋರ್ ಮಾಡಿ ಇಟ್ಟು ಹೋಗ್ತೀವಿ. ಇವಾಗ ನಮಗೆ ಬೇಕಾಗಿರೋ ಬ್ಯಾಗ್ಗಳಂತಂದರೆ ಬ್ಯಾಕ್ ಪ್ಯಾಕ್ 2 ತೊಗೊಳ್ತೀವಿ ಆ್ಯಂಡ್ ಇವೆರಡು ಸಣ್ಣ ಬಾಕ್ಸು ಮತ್ತು ಇದೊಂದು ಬಾಕ್ಸ್ ತೊಗೊಳ್ತೀವಿ, ಬ್ಲೂ ಕಲರ್ದು ದೊಡ್ಡ ಬಾಕ್ಸ್ ತೊಗೊಳ್ತೀವಿ. ಆ್ಯಂಡ್ ದನದು ಸ್ಟ್ರಾಲರ್ ಒಂದು ತೊಗೊಂಡೋಗಿ ಹೋಗ್ತೀವಿ. ಬಿಕಾಸ್ ನಾವು ಎಲ್ಲಿಗಾದ್ರೂ ಹೊರಗಡೆ ಹೋದರೆ ಅವನಿಗೆ ಕೂರಿಸ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟ್ರಾಲರ್ನು ಕೂಡ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇವನು ಸುಬ್ಬನ್ನ ಇಲ್ಲೇ ಬ್ಯಾಗೇಜ್ ಒಳಗಡೆ ಹಾಕ್ಬಿಟ್ಟು ಬ್ಯಾಗೇಜ್ ಸ್ಟೋರೇಜ್ ಒಳಗಡೆ ಹಾಕ್ಬಿಟ್ಟು ಬಿಟ್ಟೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೆಲ್ಲ ಊಟ ಕೊಡಲು ಬಂದು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಬ್ಬಣ್ಣನ. ಬರ್ತೀಯಾ ಹನಿ? ನೀನು ಬರ್ತೀಯಾ ನನ್ನ ಜೊತೆ? ಬ್ಯಾಗ್ ಸ್ಟೋರೇಜ್ ಬ್ಯಾಗ್ಗಳನ್ನೆಲ್ಲ ಬ್ಯಾಗ್ ಸ್ಟೋರೇಜ್ಗೆ ದಬ್ಬಿ ಆಲ್ಮೋಸ್ಟ್ ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಅದ್ರ ಪ್ರೊಸೆಸ್ ಏನಿತ್ತು ಎಲ್ಲ ಮುಗಿಸ್ಬಿಟ್ಟು ಬಂದು ಏರ್ಪೋರ್ಟಿಂದ ಹೊರಗಡೆ ಬಂದು ನಿಂತ್ಕೊಂಡು ನಾವೇನು ರೂಮ್ ಬುಕ್ ಮಾಡಿರ್ತೀವಿ ಅದರದ್ದೇ ಆ ಹೋಟೆಲ್ ಗಾಡಿಗಳೇ ತುಂಬ 1 ಗಂಟೆಗೆ ಒಂದು ಸರಿ ಓಡಾಡ್ತಾ ಇರುತ್ತೆ. ಏರ್ಪೋರ್ಟ್ಗೂ ಮತ್ತು ಹೋಟೆಲ್ಗೂ ಫ್ರೀ ಇರುತ್ತೆ. ರೂಮ್ ಬುಕ್ ಮಾಡಿರೋರಿಗೆ ಏನು ಚಾರ್ಜ್ ಏನಿರೋದಿಲ್ಲ. ಆ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ ಗಾಡಿ ಬಂತು, ನಾವು ಕೂಡ ರೂಮ್ಗೆ ಅಂದರೆ ಹೋಟೆಲ್ಗೆ ರೀಚ್ ಆದಮೇಲೆ ಹೊರಗಡೆ ಎಂಟ್ರೆನ್ಸ್ ಈ ಥರ ಇತ್ತು. ಅವನು ಆಲ್ರೆಡಿ ಲಗೇಜ್ಗಳನ್ನೆಲ್ಲ ಹೊರಗಡೆ ತೊಗೊಂಡು ಬರೋದಕ್ಕೆ ಸ್ವಲ್ಪ ಪ್ರವೀಣ್ಗೆ ಹೆಲ್ಪ್ ಮಾಡೋದಕ್ಕೆ ನಾನು ಅವನನ್ನು ಕೂರಿಸಿಟ್ಟಿದ್ದೆ ಅಲ್ಲಿ. ಅದಾದಮೇಲೆ ಅಲ್ಲೇ ನಾವೇನು ಹೋಟೆಲ್ನಲ್ಲಿ ಬುಕ್ ಮಾಡಿರ್ತೀವಿ ಅಲ್ಲೇ ಒಂದು ಸ್ವಲ್ಪ ಊಟದ ಟೈಮ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ನಾವು ಟೊರೊಂಟೋಗೆ ಬರೋದ್ರೊಳಗಡೆ ಊಟದ ಟೈಮಲ್ಲ, ಆಲ್ರೆಡಿ ಸಂಜೆ ಆಗಿತ್ತು, ಒಂದು ಆಲ್ಮೋಸ್ಟ್ 4 o'clock ಆ ಥರ ಆಗಿತ್ತು. ಊಟ ಮಾಡಿರಲಿಲ್ಲ. ಊಟ ಮಾಡಿಕೊಂಡು ಮಲ್ಕೊಂಡಾದಮೇಲೆ ಇಲ್ಲಿ ನಾವು ನಯಾಗ್ರಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇದು ಇದು ವಿಡಿಯೋ ಬಸ್ಸಿಂದ ಏನಿದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಕ್ಯಾಬಲ್ಲಿ ಬಂದಿದ್ದೇನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಬ್ಯಾಗ್ಗಳೆಲ್ಲ ಈ ಥರ ಕೆಳಗಡೆ ಇಟ್ಬಿಟ್ಟು ನಾವು ಮೇಲೆ ಕೂತ್ಕೊಳ್ಳೋ ಅಂಥದ್ದು. ಚೆನ್ನಾಗಿತ್ತು ಬಸ್ಸು, ಕ್ಲೀನಾಗಿತ್ತು. ಇಲ್ಲಿ ಕಂಡಕ್ಟರು ಅವರೇ ಆಗಿರ್ತಾರೆ ಮತ್ತು ಡ್ರೈವರು ಅವರೇ ಆಗಿರ್ತಾರೆ. ಆಲ್ರೆಡಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ಇಟ್ಕೊಂಡಿದ್ವಿ. ಫೈನಲಿ ನಯಾಗ್ರಾಗೆ ರೀಚ್ ಆದ್ವಿ. ಬಟ್ ನಯಾಗ್ರಾ ತೋರಿಸೋದಕ್ಕೂ ಮುಂಚೆ ನಯಾಗ್ರಾಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಏನಾದರೂ ಟಿಮ್ ಹಾರ್ಟನ್ಸಲ್ಲಿ ತಿಂದ್ಬಿಟ್ಟು ಹೋಗೋಣ. ನಯಾಗ್ರಾ ಹತ್ರನೇ ಇರೋ ಅಂಥ ಸಿಟಿ ಇದು. ಈ ಥರ ಇದೆ, ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಇದನ್ನು ಸ್ವಲ್ಪ ವಿಡಿಯೋ ತೊಗೊಂಡೆ. ಏನಾದರೂ ತಿಂದು ಏನಾದರೂ ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಹೋಗೋಣ. ಆಲ್ಮೋಸ್ಟ್ ತಿಂಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿ ತಿಂದ್ಕೊಂಡು ನಯಾಗ್ರಾಗೆ ಹೋಗ್ತೀವಿ. ನೋಡಿ ನೀವು ನಯಾಗ್ರಾ ಹತ್ರ ಬಂದ್ವಿ, ಅಂದರೆ ಫಾಲ್ಸ್ ಹತ್ರ ಬಂದ್ವಿ. ನೋಡ್ತಿದ್ದಾಗಲೇ ನನಗೆ ವಾವ್ ಅನ್ನೋ ಥರ ಫೀಲ್ ಬಂತು. ತುಂಬಾ ಚೆನ್ನಾಗಿತ್ತು. 2 ಕಣ್ಣಿಂದ ಸಾಲದೇ ಇಲ್ಲ ನೋಡೋದಕ್ಕೆ. ಚಳಿನೂ ತುಂಬ ಅಷ್ಟೇ ತುಂಬ ಚಳಿ ಇತ್ತು ಮಾತ್ರ. ಹನಿ ತುಂಬ ಹಠ ಮಾಡ್ತಾಯಿದ್ದ ಹತ್ರ ಬಂದಮೇಲೆ.
ಓಕೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಆ ಕಡೆ ಏನು ಕಾಣ್ತಾ ಇದೆ ಇವಾಗ ನಾನು ಏನು ಫಾಲ್ಸ್ ತೋರಿಸ್ತಾ ಇದ್ದೀನಿ ಅದು USA ಸೇರುತ್ತೆ. ಆ ಕಡೆ ಬಫೆಲೋ ಅನ್ನೋ ಸಿಟಿಗೆ ಕನೆಕ್ಟ್ ಆಗುತ್ತೆ. ನಾನು ತೋರಿಸ್ತೀನಿ. ಒಂದು ಬ್ರಿಡ್ಜ್ ಇದೆ, ಅದು ಆ ಬ್ರಿಡ್ಜು USA ಮತ್ತು ಕೆನಡಾಗೆ ಕನೆಕ್ಟ್ ಆಗಿದೆ. ಅದು ಅಂದರೆ ಬಾರ್ಡರ್ ಆಗಿದೆ, ಅದು ಕನೆಕ್ಟ್ ಮಾಡುವಂಥ ಬ್ರಿಡ್ಜ್ ಆಗಿದೆ ಅದು. ಆ ಕಡೆ ಆ ಕಡೆ ನಿಂತಿರೋರೆಲ್ಲ ಆಲ್ಮೋಸ್ಟ್ USA ಇದ್ದಾರೆ. ಇದು 2 ಕ್ರೂಸ್ ಇರುತ್ತೆ. ಆ 2 ಕ್ರೂಸು ಏನು ಒಂದು USA ಮತ್ತು ಒಂದು ಕೆನಡಾದಿರುತ್ತೆ. ಆ ಕ್ರೂಸು ಫುಲ್ಲು ನೀರು ಬೀಳೋ ಹತ್ತಿರ, ಆಲ್ಮೋಸ್ಟ್ ಬಟ್ಟೆ ನೆನೆಯೋ ಅಷ್ಟು ಹತ್ರ ಕರ್ಕೊಂಡೋಗಿರ್ತಾರೆ. ಆ ಕಡೆ ಫಾಲ್ಸ್ ಮಾತ್ರ ಯಾವಾಗಲೂ ತುಂಬ ಫೋರ್ಸಾಗಿ ನೀರು ಬೀಳೋದ್ರಿಂದ ಹೊಗೆ ಥರನೇ ಫಾರ್ಮ್ ಆಗಿರುತ್ತೆ ಯಾವಾಗ್ಲೂ. ಆ್ಯಂಡ್ ಇಲ್ಲಿ ನಯಾಗ್ರಾ ಫಾಲ್ಸಲ್ಲಿ ಆಲ್ಮೋಸ್ಟ್ ತುಂಬ ರೈನ್ಬೋಸ್ ಕಾಣ್ಬೋದು ನಾವು, ಬಟ್ ನಾವಿರುವಾಗಿರಲಿಲ್ಲ. ನಾವಿವಾಗ ಕೆನಡಾ ಸೈಡಿಂದ ನಿಂತ್ಬಿಟ್ಟು ಈ ಫಾಲ್ಸ್ನ ನೋಡ್ತಾ ಇದ್ದೀವಿ. ಇವಾಗೇನು ನಾನು ಕ್ರೂಸ್ ತೋರಿಸ್ತಾ ಇದ್ದೀನಿ, ಆ ಕ್ರೂಸ್ ಹೆಸರು ಬಂದ್ಬಿಟ್ಟು ಆನ್ ಬ್ಲೋಯರ್ ಕ್ರೂಸ್ ಅಂತ ಹೇಳ್ಬಿಟ್ಟು, ಅದು ಕೆನಡಾ ಸೈಡಲ್ಲಿ ಅಂದರೆ ಕೆನಡಾ ಸೈಡಲ್ಲಿರೋ ಅಂಥ ಕ್ರೂಸ್. ಅದು ಆಲ್ಮೋಸ್ಟ್ 2 ಕ್ರೂಸ್ ಇರುತ್ತೆ. ನಾನು ಆವಾಗಲೇ ಹೇಳ್ದಾಗೆ ಇದು ಕೆನಡಾದು. ಅದರದ್ದು ನಾನು ಹೇಳ್ತೀನಿ. ಅದು ಬ್ಲೂ ಕಲರ್ ಬಟ್ಟೆ ಹಾಕ್ಕೊಂಡಿರೋದು USA ಕ್ರೂಸ್. ಅದು ಇಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ಝೂಮ್ ಹಾಕಿ ನೋಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಬಟ್ ಕೊನೆಗೆ ಅದು ಯಾಕೋ ಗೊತ್ತಿಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟರು. ಅಲ್ಲಿ ಆಲ್ರೆಡಿ ಅಮೌಂಟ್ ಸ್ವಲ್ಪ ಪೇ ಮಾಡಿದರು, $1-2 ಅಷ್ಟು ಪೇ ಮಾಡಬೇಕಾಗಿತ್ತು. ಅದಕ್ಕೆ ಮಾಡಿದರು. ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲಮ್ಮ ಅಂತ ಹೇಳಿದ್ರು. ಆ ಕಡೆ ನಾನು ತೋರಿಸ್ತಾ ಇದ್ದೀನಿ ಯು ಶೇಪಲ್ಲಿ. ನಮ್ಮ ಅಂದರೆ ಕೆನಡಾ ಕಡೆಯಲ್ಲಿರೋ ಫಾಲ್ಸು ಯು ಶೇಪಲ್ಲಿರುತ್ತೆ. ಅದು ಯಾವಾಗಲೂ ಹೊಗೆ ಥರ ಫಾರ್ಮ್ ಆಗಿರುತ್ತೆ. ಇವಾಗ ಕಾಣ್ತಾ ಇರೋ ಏನು ಕ್ರೂಸ್ ಬಂದ್ಬಿಟ್ಟು ಮೇಡ್ ಆಫ್ ಮಿಸ್ಟ್ ಅನ್ನೋ ಕ್ರೂಸು. ಅದು ಬಂದ್ಬಿಟ್ಟು USA ಕಡೆದು. USA ಕಡೆಯವ್ರನ್ನ ಏನು ಹತ್ತಿಸ್ಕೊಂಡು ಏನು ನೀರು ಬೀಳೋ ಹತ್ತಿರಕ್ಕೆ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬರತ್ತೆ. ಅದಕ್ಕೆ ಏನು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಅದು ಜಾಕೆಟ್ ಏನು ಕೊಟ್ಟಿರ್ತಾರೆ, ಆ ಜಾಕೆಟ್ಗೆ ಪೋಂಚೋ ಅಂತ ಕರೀತಾರೆ. USA ಸೈಡ್ ಅವ್ರಿಗೆ ಬ್ಲೂ ಪೋಂಚೋ ಕೊಟ್ಟಿರ್ತಾರೆ. ಕೆನಡಾ ಸೈಡ್ ಅವ್ರಿಗೆ ಏನೋ ರೆಡ್ ಪೋಂಚೋ ಕೊಟ್ಟಿರ್ತಾರೆ. ಆಲ್ರೆಡಿ ಹನಿಗೆ ತುಂಬಾ ಚಳಿ ಆಗ್ತಾಯಿತ್ತು. ಚಳಿ ತುಂಬ ಇತ್ತು ಫಾಲ್ಸ್ ಹತ್ರ, ತುಂಬ ಅಂದರೆ ತುಂಬಾ ಚಳಿ ಇತ್ತು. ಅವನು ಹಠ ಮಾಡೋಕ್ಕೆ ಶುರು ಮಾಡಿದ್ದ. ಅವ್ನಿಗೆ ಆಲ್ಮೋಸ್ಟ್ ನಿದ್ದೆ ಬಂದುಬಿಟ್ಟಿತ್ತು. ಇದು ಏನು ಕೆನಡಾ ಸೈಡಲ್ಲಿ ಏನು ಫಾಲ್ಸ್ ಹತ್ರ ಇರೋ ಅಂಥ ವ್ಯೂನ ಹಾಗೆ ತೋರಿಸ್ತಾ ಇದ್ದೆ. ತುಂಬ ದೂರ ನಡ್ಕೊಂಡು ಹೋದ್ವಿ. ನಡ್ಕೊಂಡೇ ಹೋಗ್ತಾ ಇದ್ವಿ. ತುಂಬ ದೂರ ನಡ್ಕೊಂಡೋಗಿ ಚೆನ್ನಾಗಿ ವ್ಯೂನ ಎಂಜಾಯ್ ಮಾಡಿದ್ವಿ, ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ವಿ. ನಂಗೆ ಈ ಥರ ಜಿಪ್ ಲೈನಲ್ಲಿ ಹೋಗೋದು ಇಷ್ಟ ಆಯಿತು. ಬಟ್ ಹನಿ ಇಟ್ಕೊಂಡು ಆಗಲ್ಲ. ನಾನು ಹೋದರೆ ಹನಿನ ಪ್ರವೀಣ್ ಇಟ್ಕೋಬೇಕು, ನಾನಿಲ್ಲ ಅಂದರೆ ಹನಿ ತುಂಬ ಹಠ ಮಾಡ್ತಾನೆ. ಆಮೇಲೆ ಪ್ರವೀಣ್ಗೆ ಆ ಕ್ರೂಸಲ್ಲಿ ಹೋಗ್ಬೇಕನ್ನೋ ಆಸೆ ಇತ್ತು. ಬಟ್ ಹನಿನ ಇಟ್ಕೊಂಡು ತುಂಬಾ ಕಷ್ಟ. ಆಲ್ರೆಡಿ ಅವನಿಗೆ ಇಲ್ಲಿಗೆ ಅಂದರೆ ಇಂಡಿಯಾಗೆ ಬರೋ ಟೈಮಲ್ಲಿ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ಮತ್ತೆ ಚಾನ್ಸ್ ತೊಗೊಳ್ಳೋದು ಬೇಡ. ಇವಾಗ ಇಲ್ಲಿ ಇನ್ನೂ 3 ಡೇಸ್ ಇರಬೇಕು, ಮತ್ತೆ 2 ಡೇಸ್ ಫ್ಲೈಟ್ ಆಗುತ್ತೆ. ಇಂಡಿಯಾ ಮುಟ್ಟೋ ತನಕ ಸ್ವಲ್ಪ ಸೇಫಾಗಿ ಇರಬೇಕು ಅಂತ ಹೇಳ್ಬಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ನೋಡಿಕೊಂಡು ಬಂದ್ವಿ ಅಷ್ಟೇ. ಅವನ ಎಲ್ಲೂ ಅಷ್ಟೊಂದು ಹಠ ಮಾಡೋದು, ತುಂಬ ಕಿರಿಕಿರಿ ಮಾಡೋದು ಮಾಡ್ತಾ ಇರಲಿಲ್ಲ. ಅವನಿಗೆ ನಿದ್ದೆ ಬಂದಿತ್ತು ಒಂದು, ಇನ್ನೊಂದು ತುಂಬ ಚಳಿ ಆಗ್ತಾಯಿತ್ತು. ಅವ್ನು ಚಳಿ ತಡ್ಕೊಳ್ತಾ ಇರಲಿಲ್ಲ. ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಯಿದ್ದೆ, ಚಳಿ ಆಗ್ತಾಯಿದೆ ಅಂತೇಳ್ಬಿಟ್ಟು. ಅದಕ್ಕೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡ. ಸ್ಟ್ರಾಲರ್ ತೊಗೊಂಬಂದಿದ್ವಿ. ಅದೊಂದು ದೊಡ್ಡ ಹೆಲ್ಪ್ ಆಯಿತು ನನಗೆ ಸ್ಟ್ರಾಲರ್ ತೊಗೊಂಬಂದಿದ್ದು. ಸ್ಟ್ರಾಲರಲ್ಲಿ ಮಲಗಿಸ್ಕೊಂಡು ತಳ್ಕೊತ ಹೋಗೋದು ಎಷ್ಟು ಈಸಿ. ಇಲ್ಲಾಂದರೆ ಅವನನ್ನು ಎತ್ಕೊಳ್ಳೋದು ಯಾವುದನ್ನು ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಅದೇ ನಾನು ಪ್ರವೀಣ್ಗೆ ಕೇಳ್ತಾ ಇದ್ದೀನಿ, ಅದು ಹೊಗೆ ಥರ ಫಾರ್ಮ್ ಆಗಿದೆಯಲ್ಲ, ಯಾಕೆ ಆ ಥರ ಏನು ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ನೀವು ಇದರಲ್ಲಿ ಈ ವಿಡಿಯೋದಲ್ಲಿ ಕಾಣುತ್ತೆ, ನಾನು ತೋರಿಸ್ತೀನಿ. ರೈನ್ಬೋ ಬ್ರಿಡ್ಜ್ ನಾನು ತೋರಿಸ್ತೀನಿ. ಅದು US ಗೂ ಮತ್ತು ಕೆನಡಾಗೂ ಏನೋ ಬಾರ್ಡರ್ ಆಗಿದೆ. ಅದು
ಆ ಕಡೆ ಏನು ಬೊಫೆಲೋ ಅನ್ನೋ ಸಿಟಿಗೆ ಕನೆಕ್ಟ್ ಆಗುತ್ತೆ USA ಇದು ಈ ಫಾಲ್ಸ್ ಯು ಶೇಪಲ್ಲಿ ಇರುವಂಥ ಫಾಲ್ಸು ಕೆನಡಾಗೆ ಸೇರಿದ್ದು. ಇದು ತುಂಬಾ ಚೆನ್ನಾಗಿತ್ತು. ನಾವು ತುಂಬ ಹತ್ತಿರ ಹೋಗಿ ನೋಡ್ಕೊಂಡು ಬಂದ್ವಿ. ಅಂದರೆ ಹತ್ರ ಅಂದರೆ ಅಲ್ಲೇ ನಡ್ಕೊಂಡು ಇನ್ನೂ ಸ್ವಲ್ಪ ದೂರ ಹೋಗಿ ನಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನಾನು ಇದರಲ್ಲಿ ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ನಾನು ನನ್ನ ವ್ಲಾಗಲ್ಲಿ ಚೆನ್ನಾಗಿ ಮತ್ತು ತುಂಬ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ಇಲ್ಲಿ ಯು ಶೇಪಲ್ಲಿ ಕೆನಡಾ ಕಡೆ ಅಂದರೆ ಕೆನಡಾ ಸೈಡಲ್ಲಿರೋ ಫಾಲ್ಸ್ ಏನು ಕಾಣ್ತಾ ಇದೆ, ಈ ಫಾಲ್ಸ್ಗೆ ಹಾರ್ಶ್ಯೂ ಫಾಲ್ಸ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿತ್ತು. ನೈಟಲ್ಲಿ ರೈನ್ಬೋ ಮತ್ತು ಕಲರ್ ಎಲ್ಲ ಲೈಟ್ ಹಾಕ್ಬಿಟ್ಟು ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ನೈಟೆಲ್ಲ ಅಲ್ಲಿ ಸ್ಟೇ ಮಾಡೋದಕ್ಕೆ ಇರಲಿಲ್ಲ, ಅಂದರೆ ಸ್ಟೇ ಮಾಡ್ತಿರಲಿಲ್ಲ, ನಾವು ಮಾಡಿರಲಿಲ್ಲ. ಹಾಗಾಗಿ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ನಾನು ಏನಂದರೆ ಇಷ್ಟು ಡಿಟೇಲಾಗಿ ಇಷ್ಟು ಚೆನ್ನಾಗಿ ತೋರಿಸ್ತಾ ಇರೋದು ಅದರದ್ದು ನನಗಿದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಆದಷ್ಟು ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಬೆಲೆ ಜಾಸ್ತಿ ಅಂತಂದರೆ ಅದಕ್ಕೊಂದು ಅದ್ರ ಖುಷಿನೇ ಬೇರೆ ಇರುತ್ತೆ. ಫಸ್ಟ್ ಟ್ರಿಪ್ ಪ್ರವೀಣ್ ಜೊತೆಗೆ ನಂದಿದ್ದು. ಓ ಮೈ ಗಾಡ್, ಇಂಟರ್ನ್ಯಾಷನಲ್ ಟ್ರಿಪ್ಪೇ ಆಗೋಯಿತು ಅಂತ ಖುಷಿ ಆಯಿತು. ಅದು ಅಲ್ಲದೆ ನಾನಿವಾಗ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನಾನಿವಾಗ ಹೇಳಿದ್ನಲ್ಲ ರೈನ್ಬೋ ಬ್ರಿಡ್ಜ್ ಅಂತ, ಅದೇನೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ನಂಗೆ ಖುಷಿ ಆಯಿತು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಮೂವಿ ಲ್ಯಾಂಡ್ ಅಂತ ಒಂದು ಇದಕ್ಕೆ ಬಂದ್ವಿ. ಅಂದರೆ ಎಲ್ಲ ಆ್ಯಕ್ಟರ್ಸ್ದು ಏನು ಹೇಳ್ತಾರೆ, ಸ್ಟ್ಯಾಚ್ಯೂನ ಇಟ್ಟಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶಾರುಖ್ ಖಾನ್ದು ಸ್ಟ್ಯಾಚ್ಯೂ ಇದೆ. ನಾನು ತೋರಿಸ್ತೀನಿ ಮುಂದೆ ಒಳಗಡೆ. ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿ ಹೋಗೋದಕ್ಕೆ. ಬಟ್ ಇದು ಪ್ರವೀಣ್ ಅವರ ಫ್ರೆಂಡು ಸಜೆಸ್ಟ್ ಮಾಡಿದಂಥ ಪ್ಲೇಸ್ ಇದು. ಅಂದರೆ ಅಲ್ಲೇ ನಯಗ್ರಾದಲ್ಲೇ ಅಲ್ಲಿ ಸಿಟಿ ಏನಿದೆ ಅಲ್ಲಿ ಇದು ಏನೋ ಫಿಲ್ಮ್ ಲ್ಯಾಂಡ್ ಅನ್ನೋದು ಒಂದು ಮೂವಿ ಲ್ಯಾಂಡ್ ಅನ್ನೋದೊಂದು ಇದಿದೆ, ಸ್ಟ್ಯಾಚ್ಯೂದು ರೂಮ್ ಇದೆ. ಚೆನ್ನಾಗಿತ್ತು. ಪೇ ಮಾಡಿ ಹೋಗಬೇಕು, ಫ್ರೀಯಾಗಂತೂ ಬಿಡಲ್ಲ. ನನಗೆ ಇದು ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ನಾನು ಜಾಸ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನಾನು ಏನು ನೋಡಿದ್ದೀನಿ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಹನಿ ಕೂಡ ತುಂಬ ಎಂಜಾಯ್ ಮಾಡ್ದೆ. ಒಂದು ಸ್ವಲ್ಪ ಭಯ ಆಗೋ ಥರನೂ ಇತ್ತು, ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನಾವಲ್ಲಿ ಏನು ಸ್ಟ್ಯಾಚ್ಯೂ ಹತ್ರ ಹೋದಾಗೆ ಅದ್ರ ರಿಲೇಟೆಡ್, ಅಂದರೆ ಆ ಸ್ಟ್ಯಾಚ್ಯೂ ರಿಲೇಟೆಡ್ ಏನೇನು ಸೌಂಡ್ ಎಲ್ಲ ಪ್ಲೇ ಆಗ್ತಾಯಿತ್ತು. ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಬರೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ನಾನು ರಿಸ್ಕ್ ತೊಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಅದರ ಹತ್ರ ನಾನು ತೋರಿಸ್ತೀನಿ. ಇಲ್ಲಿ ಒಂದಷ್ಟು ಫಿಲಮ್ ಹಾಡುಗಳು ಅದು ಹಾಕಿದ್ರು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಹತ್ರ ಹೋದ ತಕ್ಷಣ ಏನು ಹೇಳ್ತಾರೆ, ಸೌಂಡೆಲ್ಲ ಬರೋದಕ್ಕೆ ಶುರು ಆಗ್ತಾಯಿತ್ತು. ಹನಿ ತುಂಬ ಎಂಜಾಯ್ ಮಾಡ್ದ. ನೋಡ್ತಾ ಇರ್ಬೋದು. ನಾನು ಏನು ನೋಡಿದ್ದೀನಿ ಅದನ್ನು ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಖುಷಿನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದಷ್ಟು ಬಾರ್ಬಿ ಸೆಟ್ ಇತ್ತು. ಹೆಣ್ಮಕ್ಳಿದ್ರೆ ತುಂಬ ಖುಷಿ ಪಡ್ತಾರೆ. ಆವಾಗ ಅನಿಸಿದ್ದು ನನಗಷ್ಟೇ, ಹೆಣ್ಮಕ್ಳಿದ್ರೆ ತುಂಬ ಖುಷಿ ಪಡ್ತಾರೆ. ಇಲ್ಲಿ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೋಬೋದಾಗಿತ್ತು, ಬಟ್ ನಾನು ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ನಾನು ವ್ಲಾಗ್ ಹಾಕಬೇಕು, ವ್ಲಾಗಿಗೆ ಏನೋ ಎಡಿಟ್ ಮಾಡಿ ಹಾಕಬೇಕು, ವ್ಲಾಗ್ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು, ಒಂದು ಹುಡುಗಿ ಪೋಸ್ ಕೊಡ್ತಾ ಇದ್ದಾಳೆ, ಇನ್ನೊಂದು ಹುಡುಗ ಇಲ್ಲಿ ಫೋಟೋ ತೆಗಿತಾ ಇದ್ದಾನೆ. ಈ ಥರದ್ದೆಲ್ಲ ಚೆನ್ನಾಗಿತ್ತು ಮಾತ್ರ. ಆ್ಯಂಡ್ ಇದೆಲ್ಲ ಮೇ ಬಿ ನಾನು ಇಂಗ್ಲೀಷ್ ಮೂವಿ ಎಲ್ಲ ನಾನು ನೋಡಲ್ಲ ಆಲ್ಮೋಸ್ಟ್. ಈ ಪ್ರವೀಣ್ ಯಾವುದಾದ್ರೂ ಮೂವಿ ನೋಡುವಾಗ ಅವ್ರ ಜೊತೆ ಕುತ್ಕೊಂಡು ನೋಡ್ತೀನಿ, ಬಿಟ್ಟರೆ ಅಷ್ಟೇ. ಇನ್ನೇಂಥದ್ದು ನೋಡಲ್ಲ ನಾನು. ಈ ಕಡೆ ಇಲ್ಲಿಗೆ ಬಂದ ತಕ್ಷಣ ಫುಲ್ಲು ಬುಲೆಟ್ದು ಏನೋ ಶೂಟ್ ಮಾಡ್ತಾ ಇರೋದು ಸೌಂಡ್ ಬರ್ತಾಯಿತ್ತು. ನಾವು ಎಲ್ಲೆಲ್ಲಿ ಯಾವ ಸ್ಟ್ಯಾಚ್ಯೂ ಹತ್ರ ಹೋಗ್ತೀವಿ ಆ ಸ್ಟ್ಯಾಚ್ಯೂದು ಸೌಂಡು, ಆ ಸ್ಟ್ಯಾಚ್ಯೂ ರಿಲೇಟೆಡ್ ಸೌಂಡ್ ಎಲ್ಲ ಬರ್ತಾಯಿತ್ತು. ಮೇ ಬಿ ಅದು ಸೆನ್ಸಾರ್ ಇರ್ಬೋದು ಅನಿಸುತ್ತೆ, ಸೆನ್ಸಾರ್ ಅನಿಸುತ್ತೆ ಅದು. ನಾವು ಯಾರಾದರೂ ಹೋಗಿ ನಿಂತ್ಕೊಂಡ ತಕ್ಷಣ ಅದು ಸೌಂಡ್ ಬರೋದು, ಅದೆಲ್ಲ ಚೆನ್ನಾಗಿತ್ತು.
ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನಾನು ಇನ್ನೂ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ ಶಾರುಖ್ ಖಾನ್ ಇದ್ದಾರೆ. ಅವರು ಶಾರುಖ್ ಖಾನ್ ಮತ್ತು ಕತ್ರಿನಾ ಕೈಫ್ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಪ್ರವೀಣ್ ಹೇಳಿದ್ಮೇಲೆ ಗೊತ್ತಾಯಿತು. ನೋಡಿಲಿ ಶಾರುಖ್ ಖಾನ್ದು ಮತ್ತು ಕತ್ರಿನಾ ಕೈಫ್ದು ಸ್ಟ್ಯಾಚ್ಯೂ ಇದೆ. ಇದೆಲ್ಲ ಇಂಡಿಯನ್ಸ್ನ ಸೆಳೆಯೋದಕ್ಕೆ ಹಾಕಿದ್ದಾರೆ ನೋಡು, ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು. ನನಗೆ ಸ್ಟಾರ್ಟಿಂಗ್ ನಾನು ನೇಮ್ ನೋಡಲಿಲ್ಲ, ಆಮೇಲೆ ಪ್ರವೀಣ್ ಹೇಳಿದ್ಮೇಲೆ ಗೊತ್ತಾಯಿತು. ಓಕೆ, ಶಾರುಖ್ ಖಾನ್ದು ಇದೆ, ಕರೀನಾ ಕಪೂರ್ದು ಏನೋ ಸ್ಟ್ಯಾಚ್ಯೂ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಸ್ವಲ್ಪ ಏನೋ ಆ ಸ್ಟ್ಯಾಚ್ಯೂ ಏನೇನು ಎಲ್ಲೆಲ್ಲಿ ಸ್ಟ್ಯಾಚ್ಯೂಸ್ ಇರುತ್ತೆ ಅಲ್ಲಿ ಮಾತ್ರ ಲೈಟ್ಸ್ ಇತ್ತು, ಇನ್ನೆಲ್ಲ ಕಡೆ ಕತ್ಲು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಮೇ ಬಿ ಇದು ಮೂವಿದು ಯಾವುದೋ ಏನೋ ಸಿಚುವೇಶನ್ ಇರ್ಬೋದು. ಬಾತ್ರೂಮ್ನಲ್ಲಿ ಕೊಲೆ ಮಾಡೋ ಅಂಥದ್ದು ಒಂದು ಸ್ಟ್ಯಾಚ್ಯೂಸ್ ಇತ್ತು. ಹೀಗೆ ಎಲ್ಲ ಚೆನ್ನಾಗಿತ್ತು. ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಲ್ಲಿಗೆ ಬಂದಮೇಲೆ ಹನಿ ಸ್ವಲ್ಪ ಹೆದರ್ಕೊಳ್ಳೋಕೆ ಶುರು ಮಾಡಿದೆ. ಯಾಕಂದರೆ ಬೇರ್ದು ಸ್ಟ್ಯಾಚ್ಯೂ ಇತ್ತು. ಬೇರ್ ಅಂದರೆ ಸ್ವಲ್ಪ ಹೆದರ್ತಾನೆ. ನಾವು ಇದ್ದಂಥ ಟೆರೆಸ್ ಡೇನಲ್ಲಿ ಏನು ನಮ್ಮ ಮನೆ ಅಪಾರ್ಟ್ಮೆಂಟ್ ಹತ್ರ ಬೇರ್ಗಳನ್ನು ಬರ್ತಾ ಇದ್ದಿದ್ದನ್ನು ನೋಡ್ತಾ ಇದ್ದ. ನಾನು ಹೇಳ್ತಾ ಇದ್ದೆ ಅವನಿಗೆ, ಅದು ಗಾಯ ಮಾಡುತ್ತೆ, ಅದು ಬೂಬು ಮಾಡುತ್ತೆ, ಹತ್ರ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಅವನೇನು ಅಂದ್ಕೊಂಡಿದ್ದ ಸ್ಟಾರ್ಟಿಂಗ್ ಅದು ಡಾಗ್ ಅಂತ ಅಂದ್ಕೊಂಡಿದ್ದ ಆ್ಯಕ್ಚುಲಿ ಅದನ್ನು. ಹಾಗಾಗಿ ಆ ಥರ ಹೇಳ್ಕೊಟ್ಟಿದ್ದರಿಂದ ಅವನು ಸ್ವಲ್ಪ ಹೆದರ್ಕೊಳ್ಳೋಕ್ಕೆ ಶುರು ಮಾಡ್ದ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಅವನೇ ಸುಮ್ಮನಾದ. ನಾವು ಮೂವ್ ಆದ್ವಿ ಅಲ್ಲಿಂದ. ಅವನು ಸುಮ್ಮನಾದ, ಹಾಕ್ತಾ ಬಂದ. ಚೆನ್ನಾಗಿತ್ತು. ಪ್ರವೀಣ್ ಆ್ಯಕ್ಚುಲಿ ನನಗೆ ವೆಯ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೋತಾ ಇದ್ದೆ, ಇದನ್ನು ವೀಡಿಯೋ ಮಾಡ್ಕೊ, ಅದನ್ನು ವೀಡಿಯೋ ಮಾಡ್ಕೊ, ಹಂಗೆ ವೀಡಿಯೋ ಮಾಡ್ಕೊ, ಹಿಂಗೆ ವೀಡಿಯೋ ಮಾಡ್ಕೊ ಎಲ್ಲ ಹೇಳ್ಕೊಡ್ತಾಯಿದ್ರು. ಆ್ಯಕ್ಚುಲಿ ದಮ್ ಅಂತ ಹೇಳ್ತಾ ಇದ್ದ. ನಾನು ಅದನ್ನು ತೋರಿಸ್ಬೇಕಂತಲೇ ವೀಡಿಯೋ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಮ್ಯೂಸಿಕ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದಕ್ಕೆ ನಾನು ಅಲ್ಲಿದು ಏನು ವಾಯ್ಸು ಮತ್ತು ಸೌಂಡ್ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಕಾಪಿರೈಟ್ ಬಂದರೆ ಸುಮ್ಮನೆ ಮತ್ತೆ ಅದು ನನ್ನ ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಯೂಟ್ಯೂಬ್ ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನನಗೆ ಇದು ಫಸ್ಟ್ ನಾನು ಪ್ರವೀಣ್ ಮದುವೆ ಆದಮೇಲೆ ಫಸ್ಟ್ ಟ್ರಿಪ್ಪು. ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಇವತ್ತು ಮಾತ್ರ ಅಲ್ಲ, ಮತ್ತು ನಾಳೆನೂ ಟ್ರಿಪ್ ಹೋಗೋದಿದೆ. ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ. ಲೈಟ್ ಆಗ್ತಾ ಇತ್ತು, ಏನೋ ಹೊಳಿತಾ ಇತ್ತು.
ವಿಡಿಯೋ ಮಾಡ್ತಾ ಟ್ರೈ ಮಾಡಿದ್ವಿ, ಅಲ್ಲಿ ನಿಲ್ಸೋದು ಇಲ್ಲಿ ನಿಲ್ಸೋದು ಮಾಡ್ತಾ ಇದ್ವಿ. ಬಟ್ ಅವನು ಯಾಕೋ ಗೊತ್ತಿಲ್ಲ, ಸ್ಟ್ಯಾಚ್ಯೂಗಳೆಲ್ಲ ನೋಡಿ ಸಣ್ಣ ಪಟ್ಟ ಅನಿಸುತ್ತೆ, ಅವ್ನು ಎಲ್ಲೂ ಇಳಿಲೇ ಇಲ್ಲ. ಮತ್ತು ಸ್ಟ್ರಾಲರಲ್ಲಿ ಸ್ವಲ್ಪ ಬ್ಯಾಗ್ಗಳನ್ನು ಇಟ್ಟು ಅವನಲ್ಲಿ ಎತ್ಕೊಂಡು ಓಡಾಡ್ತಾ ಇದ್ವಿ. ಒಬ್ಬನೇ ಸ್ಟ್ರಾಲರಲ್ಲಿ ಹೋಗ್ತಾ ಇರಲಿಲ್ಲ. ಇವರೆಲ್ಲ ನನಗೆ ಯಾರು ಗೊತ್ತಿಲ್ಲ, ಬಟ್ ಎಲ್ಲ ಮೆನ್ಷನ್ ಮಾಡಿದ್ರು, ಹೆಸರೆಲ್ಲ ಎಲ್ಲ ಇತ್ತು. ಬಟ್ ನನಗೆ ಗೊತ್ತಿಲ್ಲದೆ ಇರೋ ಕಾರಣ ನಾನು ಸುಮ್ಮನೆ ನೋಡ್ತಾ ನಾನು ಏನು ನೋಡಿದ್ದೀನಿ ನಿಮಗೆ ಮಾಡ್ಬಿಡ್ಬೇಕು, ಎದ್ರುಕೋಬಾರ್ದು ಆಯ್ತಾ. ಏನೂ ಇಲ್ಲ, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಮೈಕಲ್ ಜಾಕ್ಸನ್ ಹನಿ ಪ್ರವೀಣ್ ತೋರಿಸ್ತಾ ಇರೋದು ಚೆನ್ನಾಗಿದೆ ಮುಗಿತಾ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಹೋದ್ರು. ಮೈಕಲ್ ಜಾಕ್ಸನ್ ಇದ್ದಾರೆ. ಮೈಕಲ್ ಜಾಕ್ಸನ್ದು ಸ್ಟ್ಯಾಚು ನೋಡಿ ನನಗೆ ತುಂಬ ಖುಷಿ ಆಯಿತು. ಫೇಮಸ್ ಮಾತ್ರ ಮೈಕಲ್ ಜಾಕ್ಸನ್. ಏನಿದು ಅದಾದಮೇಲೆ ಅಪ್ಪಿ ಇದು ಏನಂತ ನನಗೆ ಗೊತ್ತಿಲ್ಲ, ಯಾವ ಪಿಕ್ಚರ್ ಮೂವಿ ಸಿಚುವೇಶನ್ ಅನ್ನೋದು ಗೊತ್ತಿಲ್ಲ. ನಾವು ಸ್ಕೈಟ್ ಈ ಥರ ಸೆನ್ಸರ್ ಅದು ಆ್ಯಕ್ಚುಲಿ ಅದೆಲ್ಲ ಸೌಂಡ್ ಮಾಡೋದು ವಿಚಿತ್ರ ವಿಚಿತ್ರ ಅನಿಸ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಆಮೇಲೆ ನೀನು ಹೋಗು, ಚೆನ್ನಾಗಿದೆ, ತುಂಬ ಹೆದರಿಕೆ ಆಗಲ್ಲ ಅನ್ಸುತ್ತೆ. ಹೋದ ತಕ್ಷಣ ಸೌಂಡ್ ಮಾಡೋದು, ಲೈಟ್ ಆನ್ ಆಗೋದು, ಆ್ಯಂಡ್ ಕಾಲು ಹತ್ರ ಏನೋ ಬಂದು ಹೊಡಿಯೋದು ಅಷ್ಟೆಲ್ಲ ಆಯಿತು. ಸ್ವಲ್ಪ ಅಷ್ಟೊಂದೇನಿಲ್ಲ. ಆಮೇಲೆ ಅನಿಸ್ತು ಇಷ್ಟೊಂದು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಅಟ್ ಅ ಟೈಮ್ ಸ್ವಲ್ಪ ಭಯ ಆಗೇ ಆಗುತ್ತೆ. ಅದು ಒಂದು ಹೋಗ್ತಾ ಇದ್ದೀನಿ ಅಂತ ಚೆನ್ನಾಗಿದೆ. ಅದೊಂದು ಸ್ವಲ್ಪ ಅಷ್ಟೇ ಆಗ್ತದೆ. ಅದಾದಮೇಲೆ ಹೊರಗಡೆ ಅದಾದಮೇಲೆ ಸ್ವಲ್ಪ ಮುಂದೆ ಹೋಗಿ ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಈ ಥರದ್ದು ತುಂಬ ಇತ್ತು. ಆ್ಯಕ್ಚುಲಿ ನನಗೆ ಅಷ್ಟು ವಿಡಿಯೋ ಮಾಡೋದಷ್ಟು ಗೊತ್ತಾಗಲ್ಲ. ಪ್ರವೀಣ್ ಹೇಳಿಕೊಡ್ತಾ ಇದ್ರು, ನೀನು ಆ ಥರ ವೀಡಿಯೋ ಮಾಡು, ಈ ಥರ ವೀಡಿಯೋ ಮಾಡು. ನನಗೆ ಆ್ಯಕ್ಚುಲಿ ಅವರೇ ಗೈಡ್ ಮಾಡ್ತಾ ಇದ್ದು, ವಿಡಿಯೋ ಮಾಡು, ಅಲ್ಲೇ ಅಪ್ಲೋಡ್ ಮಾಡ್ಬೋದು, ಈ ಥರ ಮಾತಾಡು ಅಂತ ಹೇಳ್ಬಿಟ್ಟು ಇದು ಒಂದು ಹೊರಗಡೆ ಹೋಗೋ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಈ ಸ್ಟ್ಯಾಚ್ಯೂಗಳ ಹತ್ರ ನಿಂತ್ಕೊಂಡು ಫೋಟೋ ತಕ್ಕೊಳ್ಳೋದಕ್ಕೆ ಎಲ್ಲ ತುಂಬ ಭಯ ಪಡ್ದ. ಬಟ್ ಓಕೆ, ಪರವಾಗಿಲ್ಲ, ನಾನು ಎತ್ಕೊಂಡು ಹೋಗಿ ಎಲ್ಲ ಮಾಡಿಕೊಂಡು ಬಂದ್ವಿ. ಬಟ್ ಇಲ್ಲಿ ಅಲ್ಲೇ ಅದೇ ರೋಡಲ್ಲೇ ತುಂಬ ಪೂರ್ತಿ ದೆವ್ವದ್ದು ಇದು ಕರ್ಕೊಂಡು ಹೋದ್ರು. ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಒಳಗಡೆ ಪ್ರವೀಣ ಇಲ್ಲ, ಅದಕ್ಕೆ ಹೆದರ್ಕೊಂಡು ಮತ್ತೆ ವಿಡಿಯೋ ಮಾಡ್ಕೊಂಡು ಬಿಟ್ಟೆ. ನಾನು ಇವಾಗ ಅನಿಸ್ತಾ ಮಿಸ್ ಮಾಡಿಕೊಂಡೆ ಅಂತ. ವಿಚಿತ್ರ ಸೌಂಡ್ ಎಲ್ಲ ಬರ್ತಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಸ್ವಲ್ಪ ನಾವು ಶಾಪಿಂಗ್ ಮಾಡೋಣ, ಹನಿಗೆ ಸ್ವಲ್ಪ ಟಾಪ್ ತಗೊಳ್ಳೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಾವು ಏನಾದರೂ ತಗೊಳ್ಳೋಣ ಅಂತ ನೋಡಿದ್ವಿ, ನಮ್ಗೆ ಯಾವುದು ಇಷ್ಟ ಆಗಿಲ್ಲ. ಅಂದರೆ ಹನಿಗೆ ಅಷ್ಟೇ ಡಾಲ್ಸ್ನ ತೊಗೊಂಡ್ವಿ, ಒಂದು 3 ಡಾಲನ್ನು ತೊಗೊಂಡ್ವಿ. ನಾನು ಕೆನಡಾದಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ ಇಂಡಿಯಾಗೆ ರೀಚ್ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ ಅದನ್ನು ಕೂಡ. ಇಲ್ಲಿ ಅವ್ರ ಅಪ್ಪ ಹೇಳ್ತಾ ಇದ್ರು, ಇಂಡಿಯಾಗೆ ಹೋದ್ಮೇಲೆ ನಿಂಗೆ ಬಟ್ಟೆನೇ ಹಾಕಲ್ಲ ಮಗನೇ, ಇಲ್ಲಿ ತುಂಬ ಹಿಂಸೆ ಮಾಡಿದ್ದೀವಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಾವು ನಮಗೋಸ್ಕರ ಬದುಕೋಣ ಅಂತ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಖುಷಿಯಾಗಿರಿ. ಅಲ್ಲಿ ತನಕ ಬಾಯ್.